ಅದೇನು ಚೆನ್ನಾಗಿ ಸ್ವಾಮಿ ನಾರದರೆ ಸತ್ಯಾಚಾರವನ್ನು ತಿಳಿಸೋನು ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳಿ. ಅದು ಏನಂದರೆ ಅದೇನು ಸ್ವಾಮಿ? ಜಮದಗ್ನಿ ರೇಣುಕಾದೇವಿ ಅವರ ಮನದೇಶ ಈಡೇರಿತು. ಅವರ ಮಾತು ನಿರಾಕರಿಸಬೇಡ. ಈಗಲೇ ಅವರು ಮದುವೆ ಮಾಡಿ ನಿಶ್ಚಿಂತೆನಾಗು. ರೇಣುಕಾದೇವಿ ಗರ್ಭದಲ್ಲಿ ನಾರಾಯಣ ಸಂಭೂತ ಭಾರ್ಗವರಾಮನಾಗಿ ಜನಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರನ್ನು ಸಂವರ್ಸಿ ಶ್ರೇಷ್ಠರನ್ನು ರಕ್ಷಿಸುವ ರೇಣುಕರಾಜ. ಈ ಮಾತು ಸಹಜ. ಆಹೋ ಮುನಿಕುಲ ಪಾವನರಾದ ಸ್ವಾಮಿ ನಾರದರೆ ರಾಜ ನಾನಂತ ಇದ್ದೇನೆ. ರೇಣುಕಾ ದೇವಿಯ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡನು. ಎನ್ನ ಮನದಲ್ಲಿ ಮಹಾನಂದ ಪಟ್ಟನು. ಸ್ವಾಮಿ ನಾರದರೆ ರಾಜ ನಿಮ್ಮ ಇಷ್ಟದಂತ ರೇಣುಕ ಜಮದಗ್ನಿಯರ ಕಲ್ಯಾಣ ಮಗ ವೈಭವದಿಂದ ನಡೆಸುವನು ಮುನಿಪುಂಗವ. ಮದುವೆಯ ವೈಭವ ರಾಜೇಂದ್ರ ಸ್ವಾಮಿ ನಾರದರೆ ನಾನಿನ್ನು ಹೋಗಿಲ್ಲ. ಅಪ್ಪಣೆ ರಾಜ ರವಿಕೋಟಿದೆ. ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ. ಸಜ್ಜನ ಪ್ರೇಮಿ ವೀರ ಕಾರ್ತಿವೀರ ಅರ್ಜುನ ಲೇಟ್ ಮಾಡಬೇಡಪ್ಪ. ಇಬ್ರು ಕರ್ಕೊಂಬರಿ. ಅದೇ ಬಂಗಾರದ ಬೊಂಬೆ ಅಂತಿರು. ಅದೇ ಬಂಗಾರದ ಬೊಂಬೆ ಅಂತಿರುವ ಮಗಳೇ. ನೀನು ನನ್ನ ಮಗಳಲ್ಲ. ಅದೇ ತಾಯಿ ನೆಚ್ಚಿನ ಮಗಳನ್ನು ಕಾಡಿ ನಾನು ಹುಚ್ಚನಂತೆ ವರ್ತಿಸಿದೆ. ಈ ನನ್ನ ಅಪರಾಧ ಸಂಸುತ್ತಾಯಿ. ಇನ್ನು ನಿನ್ನ ಇಚ್ಛೆಗೆ ನಾನು ಅಡ್ಡಿಯಾಗಲಾರೆ. ಮಗಳೇ ರೇಣುಕಾ, ನಿನ್ನ ಇಷ್ಟದಂತ ಜಮದಗ್ನಿ ಮುನಿವರನಿಗೆ ನಿನ್ನಂತೆ ಆರೈದು ಕೊಡಲು ಸಿದ್ಧನಾಗಿವೆ. ಮಗಳೇ ರೇಣುಕಾ,
ನಾಳೆ ಬ್ರಹ್ಮರಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವೆಂದು ತಿಳಿ ಮಗಳೇ ಮಾಡಬೇಕು ಹಾಗೆ ಆಗ್ಲಿ ತಂದೆ. ಭಾರತಿ ಉಪದಿ ನಮ್ಮ ಪುತ್ರಿಯಾದ ಈ ರೇಣುಕಾ ದೇವಿಯ ವಿವಾಹ ಮಹೋತ್ಸವಕ್ಕೆ ಹಾ ಬಂಧು ಬಾಂಧವರನ್ನು ಮತ್ತು ಅತಿಥಿ ಬಾಧಕವರನ್ನು ಪುರಜನ ಪರಿವಾರದವರನ್ನು ಹಾ ಮತ್ತು ಪುರೋಹಿತರನ್ನು ಜಾಗ್ರತೆಯಿಂದ ಬರೆಯುವುದಾದರೆ ಜಾಗ್ರತೆ ಕೃತವೀರ ಕಾರ್ತಿವೀರಾರ್ಜುನ ಕೃತವೀರ ಕಾರ್ತಿವೀರಾರ್ಜುನ ಕೃತವೀರ ಕಾರ್ತಿವೀರಾರ್ಜುನ ಕರ್ಕೊಂಬರ್ರಿ ಇಬ್ಬರನ್ನ ಕರ್ಕೊಂಬರ್ರಿ ರೇಣುಕರಾಜನ ಮೈಪಟ್ಟಿ